ಬಿಹಾರ ಸರ್ಕಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. INDIA ಮೈತ್ರಿಕೂಟ ಬಿಡಲು ಸಿಎಂ ನಿತೀಶ್ ಎಲ್ಲಾ ರೀತಿಯಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಮೋದಿ ಅವ್ರನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ಮೊದಲನೇ ಅವರು ನಿಂತಿದ್ರಲ್ಲಿ. ಇದೀಗ INDIA ಮೈತ್ರಿಕೂಟದಿಂದ ಹೊರಗಡೆ ಬಂದಿದ್ದಾರೆ. ಮೊದಲು ಮಮತಾ ಬ್ಯಾನರ್ಜಿ ಬರ್ತಾರೆ, TMCಯಿಂದ AP ಬರುತ್ತೆ. ಇದೀಗ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದಿದ್ದಾರೆ. ಈಗ ಇನ್ನು ಉಳಿದಿರೋರು ಅಂದ್ರೆ ಸ್ಟಾಲಿನ್, ಉದ್ಧವ್ ಠಾಕ್ರೆ ಅವರು ಉಳಿದಿದ್ದಾರೆ. ಸೊ ಅವರ ಸ್ಟ್ಯಾಂಡ್ ಏನಾಗಿರುತ್ತೆ ಮುಂದೆ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ. ಆದ್ರೆ ಸದ್ಯದ ಮಟ್ಟಿಗೆ ಬಿಹಾರ ಸರ್ಕಾರದಲ್ಲಿ ಈ ಒಂದು ಬೆಳವಣಿಗೆ ಆಗ್ತಾ ಇದೆ. INDIA ಮೈತ್ರಿಕೂಟ ಬಿಡಲು ಸಿಎಂ ನಿತೀಶ್ ಅವರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ಬೆಂಬಲದಿಂದ ಸರ್ಕಾರ ರಚನೆಗೆ ಪ್ಲಾನ್ ಹಿನ್ನೆಲೆ ಬಿಹಾರದಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಬಿಜೆಪಿ ಪಾಳ್ಯ. ನಿನ್ನೆ ತಡರಾತ್ರಿವರೆಗೂ ಕೂಡ ಬಿಜೆಪಿ ನಾಯಕರು ಮೀಟಿಂಗ್ ಅನ್ನ ಕೂಡ ನಡೆಸಿದ್ದಾರೆ. ಪಾಟ್ನಾದ ಬಿಜೆಪಿ ಕಚೇರಿಯಲ್ಲೇ ಶಾಸಕರು ಸಮಾಲೋಚನೆಯನ್ನ ನಡೆಸಿದ್ದಾರೆ. JDU ಜೊತೆ ಮೈತ್ರಿ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಮೀಟಿಂಗ್ ಅಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ಇನ್ನಷ್ಟು ಡೀಟೇಲ್ ಸಿಗಬೇಕಿದೆ. ಬಿಜೆಪಿ ಸಭೆ ಬೆನ್ನಲ್ಲೇ HM ಪಕ್ಷದ ಶಾಸಕರಿಂದಲೂ ಕೂಡ ಸಭೆಯನ್ನ ನಡೆಸಲಿದ್ದಾರೆ. ಮೈತ್ರಿ ಪಕ್ಕ ಆದ್ರೆ ಬಿಜೆಪಿಗೆ HM ಪಾರ್ಟಿಯ ಬೆಂಬಲವನ್ನು ಕೂಡ ನೀಡಲಿದ್ದಾರೆ. ಇನ್ನೊಂದೆಡೆ ನಿತೀಶ್ ನಿವಾಸದಲ್ಲಿ JDU ನಾಯಕರು ಕೂಡ ಸಭೆಯನ್ನ ನಡೆಸಿದ್ದಾರೆ. ಸಾಕಷ್ಟು ಒಂದು ಬೆಳವಣಿಗೆಗಳು ನಡೀತಾ ಇದೆ. ಅಲ್ಲಿ ರಾತ್ರೋರಾತ್ರಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈಗ ಮೈತ್ರಿ ಪಕ್ಷ ಆಗಿರೋದ್ರಿಂದ ಒಂದಷ್ಟು ಚರ್ಚೆಗಳು ಹೆಚ್ಚಾಗೇ ಇರುತ್ತೆ. ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನ ನೀಡಬೇಕು ಎಂಬುದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ಚರ್ಚೆ ನಡೀತಾನೆ ಇರುತ್ತೆ. ಯಾಕಂದ್ರೆ ಎರಡು ಪಾರ್ಟಿ ಸೇರಿ ಕೈ ಜೋಡಿಸಿರೋದ್ರಿಂದ, ಒಂದು ಸಿಂಗಲ್ ಪಾರ್ಟಿ ಆಗಿದ್ರೆ ಇಷ್ಟೆಲ್ಲ ತಲೆನೋವಿರಲ್ಲ. ಎರಡು ಪಾರ್ಟಿ ಕೈ ಜೋಡಿಸಿದಾಗ ಮೈತ್ರಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಸಭೆಗಳ ಮೇಲೆ ಸಭೆಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ನಡೀತಾ ಇದೆ. ಈ ಒಂದು ರಾಜಕೀಯ ಬೆಳವಣಿಗೆ ಬಿಹಾರದಲ್ಲಿ ನಡೀತಾ ಇದೆ. INDIA ಮೈತ್ರಿಕೂಟ ಬಿಡಲು ಸಿಎಂ ನಿತೀಶ್ ಸಿದ್ಧತೆಯನ್ನ ನಡೆಸಿದ್ದಾರೆ. ಬಿಜೆಪಿ ಬೆಂಬಲದಿಂದ ಸರ್ಕಾರ ರಚನೆಗೆ ಪ್ಲಾನ್ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ಪಾಳ್ಯ ಕೂಡ ಫುಲ್ ಅಲರ್ಟ್ ಆಗಿದೆ. ಇನ್ನೊಂದು ಕಡೆ INDIA ಮೈತ್ರಿಕೂಟ ಸಾಕಷ್ಟು ಒಂದು ನಿರೀಕ್ಷೆ ಇಟ್ಟು ಮೈತ್ರಿ ಮಾಡಿಕೊಂಡು ಎಲ್ಲಾ ಪಕ್ಷದವರು ಹೇಗಾದ್ರೂ ಮಾಡಿ ಶತಾಯಗತಾಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಮಣಿಸಬೇಕು ಅನ್ನೋ ನಿಟ್ಟಿನಲ್ಲಿ INDIA ಮೈತ್ರಿಕೂಟ ಪಕ್ಷವನ್ನಾಗಿ ಸೇರಿಸಿ ನಂತರ ಇದೀಗ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.